ಎದೆ ತುಂಬಿ ಹಾಡಿದೆನು ಅಂದು ನಾನು. ಸಾಹಸಗೆತ್ತಿ ನನ್ನ ಕುಮಾರಿ ಅನನ್ಯ ಅಪ್ಪಟ ಕನ್ನಡತಿ. ನಮಗೆ ಅನನ್ಯಳ ಪರಿಚಯ ಆಗಿದ್ದು ಕರ್ನಾಟಕದಲ್ಲಿ ಅಲ್ಲ, ಇಂಗ್ಲೆಂಡ್ನಲ್ಲಿ. ಕಳೆದ ಸೆಪ್ಟೆಂಬರ್ ಕೊನೆಯಲ್ಲಿ ಇಂಗ್ಲೆಂಡ್ನಲ್ಲಿರುವ VSUK ಸಂಸ್ಥೆಯ ಆಹ್ವಾನದ ಮೇರೆಗೆ ಅವರ ವಾರ್ಷಿಕ 74ನೇ ವಾರ್ಷಿಕ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನಿತರಾಗಿ ಹೋದಾಗ ನಮ್ಮ ಪಕ್ಕದಲ್ಲಿ ಕುಳಿತ ಯುವತಿ ಅನನ್ಯ. ಅವರ ತಂದೆ ತಾಯಿಗಳು ಹೆಸರು ಯಾವ ಪಂಚಾಂಗ ನೋಡಿಟ್ಟಿದ್ದಾರೋ ಏನೋ, ಅನನ್ಯ ಅಂದರೆ ಅನ್ಪ್ಯಾರಲಲ್, ಇನ್ನೊಬ್ಬರು ಸರಿಸಮಾನರು ಯಾರೂ ಇಲ್ಲ ಅಂತ ಹೇಳಿ ಆ ತಂದೆ ತಾಯಿಗಳ ಇಟ್ಟಂಥ ಹೆಸರನ್ನು ಸಾರ್ಥಕಗೊಳಿಸಿರೋರು ಅವರ ಮಗಳಾದಂಥ ಕುಮಾರಿ ಅನನ್ಯ. ಡಾಕ್ಟರ್ ಶಿವಪ್ರಸಾದ್ ಅವರು ಒಂದು ಮಾತು ಹೇಳಿದರು, ಮಕ್ಕಳ ಕನಸನ್ನು ನನಸು ಮಾಡುವುದು ತಂದೆ ತಾಯಿಗಳ ಕರ್ತವ್ಯ ಅಂತ ಹೇಳಿ. ಈ ಮಾತು ಇಂಗ್ಲೆಂಡ್ನಲ್ಲಿ ನೀವು ಇರೋದರಿಂದ ಇದು ಹೇಳೋಕ್ಕೆ ಸಾಧ್ಯವಾಗಿದೆ ಹೊರತು, ನಮ್ಮ ಕರ್ನಾಟಕದಲ್ಲಿ ತಂದೆ ತಾಯಿಗಳು ತಮ್ಮ ಕನಸನ್ನು ಸಾಕಾರಗೊಳಿಸ್ಕೊಳ್ಳೋದು ಮಕ್ಕಳ ಮುಖಾಂತರ ಅಂತ ಹೇಳಕ್ಕೆ ಬಯಸ್ತೀವಿ. ಎರಡಕ್ಕೂ ವ್ಯತ್ಯಾಸ ಇದೆ. ಮಕ್ಕಳ ಕನಸನ್ನು ಸಾಕಾರಗೊಳಿಸೋದು ತಂದೆ ತಾಯಿಗಳ ಕರ್ತವ್ಯ ಅನ್ನೋದು ಡಾಕ್ಟರ್ ಶಿವಪ್ರಸಾದ್ ಮತ್ತು ಪೂರ್ಣಿಮಾ ಅವರದಾದರೆ, ಇಲ್ಲೇ ತಂದೆ ತಾಯಿಗಳು ತಮ್ಮ ಆಶೋತ್ತರಗಳನ್ನು ಮಕ್ಕಳ ಮುಖಾಂತರ ಸಾಧನೆ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾರೆ. ಒಂದು ನೀವು ಗಮನಿಸಿರ್ಬೋದು, ಅನನ್ಯ ಕನ್ನಡ ಅರ್ಧ ಇಂಗ್ಲೀಷು ಬಳಸಿ ಮಾತಾಡುವಾಗ ಅಪ್ಪಿ ತಪ್ಪಿಯೂ ತನಗೇನಾದ್ರು ಕಷ್ಟ ಬಂದರೆ ನನ್ನ ಮಮ್ಮಿ ಡ್ಯಾಡಿಗೆ ಫೋನ್ ಮಾಡ್ತಿದ್ದೆ ಅಂತ ಹೇಳಲಿಲ್ಲ. ಗಮನಿಸಿದ್ರೆ ನೀವು, ನನ್ನ ಅಪ್ಪ ಅಮ್ಮಗೆ ಫೋನ್ ಮಾಡೋಕ್ಕೆ ಸಾಧ್ಯ ಇತ್ತು ಅಂತ ಹೇಳಿದರೆ ಹೊರತು ಎಲ್ಲೂ ಸಹ ಆಕೆ ಮಾತಿನಲ್ಲಿ ಮಮ್ಮಿ ಡ್ಯಾಡಿ ಅನ್ನೋ ಶಬ್ದನೇ ಬರಲಿಲ್ಲ. ಇದು ನಮ್ಮ ಕರ್ನಾಟಕದ ಮಕ್ಕಳು ಕಲ್ತ್ಕೊಳ್ಬೇಕು ಅನನ್ಯ ಅಂತ. ಮಮ್ಮಿ ಅಂದರೆ ಇಂಗ್ಲೀಷ್ನ ಇನ್ನೊಂದು ಅರ್ಥ ಇದೆ, ಈಜಿಪ್ಷಿಯನ್ ಮಮ್ಮೀಸ್. ಕೇಳಿದ್ರಲ್ವಾ? ಈಜಿಪ್ಷಿಯನ್ ಮಮ್ಮೀಸ್ ಡಿಕ್ಷನರಿ ತೆಗೆದು ನೋಡ್ರಿ, ಸತ್ತ ಹೆಣ ಅಂತ ತಿಳಿದು ಎಷ್ಟು ಅಮ್ಮ ಅನ್ನೋದಕ್ಕೆ ಎಷ್ಟು ಅಪರೂಪದ ಅರ್ಥ ಇದೆ ಕನ್ನಡದಲ್ಲಿ. ಅದನ್ನು ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಂದರು ಮಕ್ಕಳಿಗೆ ಅಪ್ಪ ಅಮ್ಮ ಅದನ್ನು ಕಲಿಸ್ಬೇಕೆ ಹೊರತು ಮಮ್ಮಿ ಡ್ಯಾಡಿ ಅಂತ ಕಲಿಸಬಾರ್ದು ಅಂತ ನಾವು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕರೆ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಇನ್ನು ಅವರ ತಾತ, ಕಾಣಬಲ್ಲನೆ ಒಂದು ದಿನ ಕಡಲನು, ಕೂಡಬಲ್ಲನೆ ಒಂದು ದಿನ ಕರಗಬಲ್ಲನೆ, ಆತಂಕ ಅವರ ತಾತನ ಕವಿತೆಯಲ್ಲಿ. ಆ ತಾತನ ಆಶಯವನ್ನು ಮೊಮ್ಮಗಳಾದ ಅನನ್ಯ ಅದನ್ನು ಜಯಿಸಿ ತೋರಿಸಿದ್ದಾಳೆ. ಅದು ಆಕೆ ದೊಡ್ಡ ಸಾಧನೆ. ಈ ಸಂದರ್ಭದಲ್ಲಿ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋದರೆ ಈಗಾಗಲೇ 2 ಕಾಲ ಆಗಿದೆ. ಪಾಪ ನೀವು ಯಾರ್ಯಾರಿಗೆ ಡಯಾಬಿಟಿಸ್ ಇದೆಯೋ ಕಷ್ಟ ಆಗ್ಬೋದಾ ಏನೋ. ಅದಕ್ಕೆ ನಾವು ಶಿವರುದ್ರಪ್ಪನವ್ರನ್ನ ಕುರಿತು ಬರೆದ 2 ಲೇಖನಗಳನ್ನು ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಹಾಗೇ ಮಾತಾಡ್ತಾ ಹೋದರೆ ವಿಚಾರಗಳು ಭಿನ್ನ ಭಿನ್ನ ಆಗ್ತಾ ಹೋಗ್ಬೋದು. ಶಿವರುದ್ರಪ್ಪನವ್ರನ್ನ ನಾವು, ನಿಮಗೆ ಗೊತ್ತಿದೆಯೋ ಇಲ್ಲೋ, ನಮ್ಮ ಗುರುಗಳು, ನಾವು ಓದಿದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ. ನಮ್ಮನ್ನು ಮಹಾರಾಜ ಕಾಲೇಜಿಗೆ ಪಕ್ಷಾಂತರ ಮಾಡಿದವರು ನಮ್ಮ ಗುರುಗಳು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಎಲ್ಲರೂ ಓದ್ತಾರಪ್ಪ ಸಂಸ್ಕೃತ, ಇದು ಸೈನ್ಸ್ ಓದ್ತಾರೆ, ನೀನು ಸಂಸ್ಕೃತ ಓದು ಅಂತ ಹೇಳಿ ನಮಗೆ ವಿಷಯಗಳನ್ನು ಬದಲಾಯಿಸಿ ಮಹಾರಾಜ ಕಾಲೇಜಿಗೆ ನಮ್ಮನ್ನು ಸೇರಿಸಿದರು ಗುರುಗಳು. ಆಗ ರಾಷ್ಟ್ರಕವಿ ಶಿವರುದ್ರಪ್ಪನವರು ಆಗ್ತಾನೆ ಉಸ್ಮಾನಿ ಯೂನಿವರ್ಸಿಟಿಯಿಂದ
ವರ್ಗ ಆಗಿ ಮೈಸೂರಿಗೆ ಬಂದರು. ನಮಗೆ ಸಾಹಿತ್ಯದ ಪರಿಚಯ ಅಷ್ಟಾಗಿರಲಿಲ್ಲ. ಹೈಸ್ಕೂಲಲ್ಲಿ ಓದುವಾಗ ಕೈಲಾಸಂದ್ರದ್ದು ಏನೋ ಪ್ರೋಗ್ರಾಮ್ ಇತ್ತು. ನಾವೇನು ತಿಳ್ಕೊಂಡಿದ್ವಿ ಅಂದರೆ ಯಾರ್ದೋ ಕೈಲಾಸಂ ಆರಾಧನೆ ನಮ್ಮ ಸ್ಕೂಲಾಗಿ ಏರ್ಪಾಡಾಗಿದೆ ಅಂತ ತಿಳ್ಕೊಂಡ್ವಿ. ಕೈಲಾಸಂ ಒಬ್ಬರು ಸಾಹಿತಿಗಳು ಅನ್ನೋ ಜ್ಞಾನವೇ ನಮಗಿರಲಿಲ್ಲ. ಕನ್ನಡ ಸಾಹಿತ್ಯದಲ್ಲಿ ನಮಗೆ ಬಹಳ ಆಳವಾಗಿ ಸಾಹಿತ್ಯದ ಬೇರು ನೆಡುವಂತೆ ಮಾಡಿದಂಥವರು ಲಿಂಗೈಕ್ಯರಾದಂಥ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು. ನಮ್ಮ 1 ವರ್ಷ ಕಾಲ ನಮ್ಮ ಪ್ರೊಫೆಸರ್ ಆಗಿದ್ದರು. ಅವರ ಬದುಕಿನ ಬಾಲ್ಯ ಜೀವನ ಭಾಳ ಜನರಿಗೆ ನಿಮಗೆ ಗೊತ್ತಿದೆಯೋ ಇಲ್ಲ. ನಮ್ಮ ಲೇಖನದಲ್ಲಿ ಅದನ್ನು ಬರೆದಿದ್ದನ್ನು ನಿಮಗೆ ಓದಿ ಹೇಳಲಿಕ್ಕೆ ಬಯಸ್ತೇವೆ. ಬದುಕಿನ ಚದುರಂಗದಾಟ. ತಂದೆ ತಾಯಿ ಮತ್ತು ತೊಟ್ಟಿಲ ಕೂಸು. ಮನೆಯಲ್ಲಿ 3 ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ತಂದೆ ಹಳ್ಳಿಯ ಶಾಲೆಯೊಂದರಲ್ಲಿ ಶಿಸ್ತಿನ ಮಾಸ್ತರು. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಮಾಸ್ತರು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋದರು. ಅವರ ಮಡದಿ ಮಗುವಿಗೆ ಹಾಲುಣಿಸಿ ತೊಟ್ಟಿಲಲ್ಲಿ ಮಲಗಿಸಿ ಬೆಳಗಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಬಾಗಿಲನ್ನು ಎಳೆದುಕೊಂಡು ಹತ್ತಿರದ ಬಾವಿಯಿಂದ ನೀರು ಸೇರಿಕೊಂಡು ಬರಲು ಹೋದಳು. ಹೋದ ಕೆಲವೇ ನಿಮಿಷಗಳಲ್ಲಿ ಪಕ್ಕದ ಹುಲ್ಲು ಜೋಪಡಿಗೆ ಬೆಂಕಿ ಹತ್ತಿಕೊಂಡಿತು. ಗಾಳಿಯ ಹೊಡೆತಕ್ಕೆ ಕ್ಷಣಾರ್ಧದಲ್ಲಿ ಬೆಂಕಿ ಭುಗಿಲೆದ್ದು ಅಕ್ಕಪಕ್ಕದ ಮನೆಗಳೆಲ್ಲವೂ ಹೊತ್ತಿ ಉರಿಯಲಾರಂಭಿಸಿದವು. ಬೆಂಕಿಯ ಒಂದು ಉಂಡೆ ತೊಟ್ಟಿಲಲ್ಲಿ ಮಗು ಮಲಗಿದ್ದ ಮನೆಯ ಮೇಲೂ ಬಿತ್ತು. ಮೇಲುಛಾವಣಿಗೆ ಹೊದಿಸಿದ್ದ ಗಳಗಳು ಬೆಂಕಿ ಹತ್ತಿ ಒಂದೊಂದೇ ಉರಿಯುತ್ತಾ ಬೀಳತೊಡಗಿದವು. ಬೆಂಕಿಯ ಜ್ವಾಲೆ ಮತ್ತು ಹೊಗೆ ಮುಗಿಲೇರಿದಂತೆ ಹಳ್ಳಿಗರ ಆರ್ತನಾದ ಮತ್ತು ಕೂಗು ಸಹ ಮುಗಿಲು ಮುಟ್ಟಿತು. ಬೆಂಕಿಯನ್ನು ನಂದಿಸಲು ಹಳ್ಳಿಗರು ಹರಸಾಹಸ ಮಾಡುತ್ತಿದ್ದರು. ಬಾವಿಗೆ ನೀರು ಸೇದಲು ಹೋಗಿದ್ದ ತಾಯಿಗೆ ದಿಗಿಲಾಯಿತು. ಓಡೋಡಿ ಬಂದಳು. ಯಾರು ಎಷ್ಟೇ ಹೇಳಿದರೂ ಲೆಕ್ಕಿಸದೆ ನನ್ನ ಕಂದ ಎಂದು ಧಗಧಗಿಸುವ ಬೆಂಕಿಯ ಮಧ್ಯೆ ಮನೆಯೊಳಗೆ ನುಗ್ಗಿದಳು. ತೊಟ್ಟಿಲಲ್ಲಿದ್ದ ತನ್ನ ಮಗುವನ್ನು ಎತ್ತಿಕೊಂಡು ಹೊರಬಂದಳು. ಮನೆಯೊಳಗೆ ಆವರಿಸಿದ್ದ ದಪ್ಪನೆಯ ಹೊಗೆಯಿಂದ ಆಕೆಯ ಮುಖ ಕರಿಬೆಳೆದಿತ್ತು. ಅಳುತ್ತಿದ್ದ ಮಗುವನ್ನು ತನ್ನ ಎದೆಯಲ್ಲಿ ಬಿಗಿಯಾಗಿ ಅಪ್ಪಿಕೊಂಡು ಸೀರೆಯ ಅಂಚಿಗೆ ಹತ್ತಿಕೊಂಡ ಬೆಂಕಿಯನ್ನು ಕೊಡವಿಕೊಂಡಳು. ಜಾತ್ರೆಯಲ್ಲಿ ಕೆಂಡ ಹಾಯ್ದ ವೀರಭದ್ರೆ ಅವಳಾಗಿದ್ದಳು. ಏದಿಸರು ಬಿಡುತ್ತಾ ಹುಚ್ಚಿಯಂತೆ ಬೀದಿಗಳಲ್ಲಿ ಓಡಿ ಊರ ಹೊರವಲಯದಲ್ಲಿದ್ದ ಮರದ ಕೆಳಗೆ ಕುಳಿತುಕೊಂಡು ಮಗುವನ್ನು ಸಂತೈಸತೊಡಗಿದಳು. ಅರ್ಧ ಗಂಟೆಯಲ್ಲಿ ಅರ್ಧಕ್ಕರ್ಧ ಊರು ಸುಟ್ಟು ಹೋಗಿ ಸ್ಮಶಾನವಾಗಿತ್ತು. ಸುದ್ದಿ ಕೇಳಿ ಶಾಲೆಯ ಮಾಸ್ತರಿಗೆ ಗರಬಿಡದಂತಾಯಿತು. ಓಡಿ ಬಂದು ನೋಡಿದರೆ ಮನೆಯ ಛಾವಣಿ ಕುಸಿದು ಬಿದ್ದು ಸುಟ್ಟು ಕರಕಲಾಗಿತ್ತು. ತಾಯಿ ಮಗು ಇರಲಿಲ್ಲ. ಆಕಾಶವೇ ಕಳಚಿ ಬಿತ್ತಂತಾಗಿದ್ದ ಶಾಲಾ ಮಾಸ್ತರಿಗೆ ನಂತರ ತಾಯಿ ಮಗು ಸುರಕ್ಷಿತವಾಗಿದ್ದಾರೆಂದು ಊರ ಜನರಿಂದ ತಿಳಿದು ಮರುಜೀವ ಬಂದಂತಾಯಿತು. ಆದರೆ ಆ ತಾಯಿ ಬಹಳ ಕಾಲ ಬದುಕಲಿಲ್ಲ. 6 ವರ್ಷಗಳ ನಂತರ ಅಸುನೀಗಿದಳು. ಅವಳ ಮಗಳು ಬೇರೆ ಯಾರೂ ಅಲ್ಲ, ಕನ್ನಡದ ಸಾರಸ್ವತ ಲೋಕದ ಮಕುಟಮಣಿಯಾದ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು. ಈ ಘಟನೆ ಭಾಳ ಜನಕ್ಕೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವ್ರದ್ದು ಏನು ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಚದುರಂಗ ಅಂತಲೇನೋ ಇದೆ. ಆ ಪುಸ್ತಕ ಅವ್ರ ಆತ್ಮಕಥೆ ಚದುರಂಗ ಅಂತಂದು. ಅವರ ಆತ್ಮಕಥೆ ಪುಸ್ತಕ ನಮಗೆ ಮೈಸೂರಿನಲ್ಲಿ ಸಿಕ್ತು. ಮೈಸೂರಿನಲ್ಲಿ ಕಾರ್ನಲ್ಲಿ ಕೂತ್ಕೊಂಡು ಶಿವಮೊಗ್ಗಕ್ಕೆ ಹೋಗುವಾಗ ಆ ಪುಸ್ತಕ ನಮಗೆ ಎಷ್ಟು ಆಕರ್ಷಣೆ ಮಾಡ್ತು ಅಂದರೆ, ದಾರಿ ಉದ್ದಕ್ಕೂ ಅದನ್ನು ಓದ್ಕೊಂಡು ಹೋದ್ವಿ ಹೊರತು ಕಿಟಕಿ ಆಚೆ ಯಾವ ಮನೆಗಳನ್ನು ಮರಗಳನ್ನು ನಾವು ನೋಡಲೇ ಇಲ್ಲ. ಅಷ್ಟು ಅಪರೂಪದ ಒಂದು ಗ್ರಂಥ ಅದು. ಅದರ ಈ ಘಟನಾವಳಿಗಳು ನಮಗೆ ನೆನಪಾಗಿರೋದು. ಒಂದು ನಿಮಿಷ ಇಲ್ಲಿ. ಹಿರಿಯ ಕನ್ನಡ ಸಾಹಿತಿಗಳು ಸರಸ್ವತಿ ಪುತ್ರರು, ಲಕ್ಷ್ಮೀ ಪುತ್ರರಲ್ಲ. ಈಗಿನಂತೆ ಅವರಿಗೆ UGC ವೇತನ ಬರುತ್ತಿರಲಿಲ್ಲ. ಬಹಳ ಕಷ್ಟದಿಂದ ಜೀವನ ನಡೆಸಿ ಸಾಹಿತ್ಯ ಸೇವೆ ಮಾಡಿದವರು. ವರಕವಿ ದಾರಾ ಬೇಂದ್ರೆ ಅವರು ಆಗಾಗ ಬೆಂದು ಬೇಂದ್ರೆ ಆದೆ ಎಂದು ಹೇಳುತ್ತಿದ್ದರಂತೆ. ವೈಯಕ್ತಿಕ ಬದುಕಿನ ಹಾದಿ ಅವರಿಗೆಂದು ಹೂವಿನ ಹಾಸಾಗಿರಲಿಲ್ಲ. ಎತ್ತ ಹೊರಳಿದರು ಬರೀ ಮುಳ್ಳುಗಳೇ. ಶಬ್ದ ಬ್ರಹ್ಮರೆಂದೇ ಹೆಸರಾದ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು 40ರ ದಶಕದಲ್ಲಿ ದಾವಣಗೆರೆಯ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿದ್ದರು.
ಆಗ ಅವರಿಗೆ ಬರುತ್ತಿದ್ದ ವೇತನ ತಿಂಗಳಿಗೆ ಕೇವಲ 35 ರೂಪಾಯಿಗಳು. ದುಡಿಮೆ ಹಣ ಸಂಸಾರ ನಿರ್ವಹಣೆಗೆ ಸಾಕಾಗುತ್ತಿರಲಿಲ್ಲ. ಆಗ ನಮ್ಮ ಮಠದ ತರಳಬಾಳು ಹಾಸ್ಟೆಲಿನ ಹುಡುಗರಿಗೆ ಇಂಗ್ಲೀಷ್ ಪಾಠ ಹೇಳಿಕೊಡುವಂತೆ ನಮ್ಮ ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರಿಗೆ ಕರೆಸ್ತಾರೆ. ಅವರಿಗೆ ನೌಕರಿಯಲ್ಲಿ ಸಿಗುತ್ತಿದ್ದ ವೇತನಕ್ಕಿಂತ 2 ಪಟ್ಟು ಅಂದರೆ 75 ರೂಪಾಯಿಗಳನ್ನು ನಮ್ಮ ಗುರುವರಿಯರು ಕೊಟ್ಟರು. ಅವರಿಗೆ ಜೀವನ ರಥ ನೆಮ್ಮದಿಯಿಂದ ಸಾಗಿತು ಎಂದು ಬೆಂಗಳೂರಿನಲ್ಲಿ ನಡೆದ 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಸಂದರ್ಭದಲ್ಲಿ ನೀಡಿದ ಪತ್ರಿಕಾ ಸಂದರ್ಶನದಲ್ಲಿ ಅವರು ನೆನೆಸ್ಕೊಳ್ತಾರೆ. ಹೀಗೆ ಹಿರಿಯ ತಲೆಮಾರಿನ ಸಾಹಿತಿಗಳ ಬದುಕಿನ ಮೇಲೊಂದು ಬೀಸು ನೋಟ ಹರಿಸಿದರೆ ಅವರು ಹೊತ್ತು ನಿತ್ತರಿಸಿದ ಕಷ್ಟ ನಿಷ್ಠುರಗಳು ಬಾಯ್ದೆರೆದು ದರ್ಶನ ನೀಡುತ್ತವೆ. ಅವರು ಮಾಡಿದ ಸಾಹಿತ್ಯ ಸೇವೆಗೆ ಪಡೆಯುತ್ತಿದ್ದ ಸಂಭಾವನೆ ತೀರಾ ಅಲ್ಪ. ಕೈಗೆ ಸಿಗುತ್ತಿದ್ದ ವೇತನ ಹೊಟ್ಟೆಗಾದರೆ ಬಟ್ಟೆಗಿಲ್ಲ, ಬಟ್ಟೆಗಾದರೆ ಹೊಟ್ಟೆಗಿಲ್ಲ ಎಂಬಷ್ಟು ನಗಣ್ಯ. ಅವರು ಹುಟ್ಟಿದ್ದು ಆರ್ಥಿಕವಾಗಿ ಬಡತನವಿದ್ದಿದ್ದರೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದ್ದ ಮನೆತನಗಳಲ್ಲಿ ಅವರು ಹುಟ್ಟಿದ್ದು. ಅವರಿಗೆ ಪಿತ್ರಾರ್ಜಿತ ಬಳಿವಳಿಯಾಗಿ ಬಂದದ್ದು ಬಡತನ ಮತ್ತು ಭಾವನೆಯ ಬದುಕು. ಭಾವನೆಯ ಬದುಕು ಎದುರಿಗಿದ್ದರೂ ಅವರು ಮೌಲ್ಯಗಳನ್ನು ಬಿಡಲಿಲ್ಲ, ರಾಜಿ ಮಾಡಿಕೊಳ್ಳಲಿಲ್ಲ. ಸಾಹಿತ್ಯವನ್ನು ಶ್ರೀಮಂತಗೊಳಿಸುತ್ತಾ ಮುಂದೆ ಸಾಗಿದರು. ಅದರಲ್ಲಿಯೇ ಧನ್ಯತೆಯನ್ನು ಕಂಡುಕೊಂಡರು. ಸಾಹಿತ್ಯ ಸರಸ್ವತಿ ಸಿರಿಮುಡಿ ಪರಿಶೋಭಿಸುವಂತೆ ಮಾಡಿದರು. ಒಬ್ಬ ಸೃಜನಶೀಲ ಲೇಖಕ ವಾಸ್ತವವಾಗಿ ತನ್ನ ಬರಹಗಳಲ್ಲಿ ತನ್ನ ನಿಜವಾದ ಆತ್ಮಕಥೆಯನ್ನು ಬರೆದುಕೊಂಡಿರುತ್ತಾನೆ ಎನ್ನುತ್ತಾರೆ GSS. ಆರಂಭದಲ್ಲಿ ಉಲ್ಲೇಖಿಸಿದ ಘಟನೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಅವರ ಈ ಮುಂದಿನ ಕವಿತೆಯ ಸಾಲುಗಳು ಅವರ ಬಾಲ್ಯ ಜೀವನಕ್ಕೆ ಕನ್ನಡಿ ಹಿಡಿದಂತಿದೆ. ಈಗೇನು ನಾವು ಮೇಲೆ ವಿವರಿಸಿದವಲ್ಲ ಘಟನೆ, ಬಾಲ್ಯ ಜೀವನದಲ್ಲಿ ಅವ್ರ ತಾಯಿ ಹತ್ತಿ ಉರಿತಾ ಇದ್ದಂಥ ಮನೆಯೊಳಗೆ, ಬೆಂಕಿ ಹತ್ತಿ ಉರಿತಿದ್ದ ಮನೆಯೊಳಗೆ ತೊಟ್ಲಲ್ಲಿದ್ದಂಥ ಕೂಸನ್ನು ಆಕೆ ಧೈರ್ಯ ಮಾಡಿ ತಗೊಂಡು ಬಂದಳು ಅಂದರೆ ಪ್ರಾಯಶಃ ಅನನ್ಯಾಗಿ ಬಳುವಳಿಯಾಗಿ ಏನು ಅಜ್ಜಿಯಿಂದ ಬಂದಿದೆ ಅಂತ ನಮ್ಗೆ ಅನಿಸುತ್ತೆ. ಆ ಸಾಹಸ, ನಾನೆಲ್ಲ ಸುಟ್ಟು ಹೋಗಿಬಿಡ್ತೀನೋ ಅಂತ ತಾಯಿ ಹೆದರದೆ ಒಳ ನುಗ್ಗಿ ಬೆಂಕಿ ಜ್ವಾಲೆ ಉರಿತಾ ಇದ್ದ ಇದರಲ್ಲಿ ಹೋಗಿ ನುಗ್ಗಿ ಮಗುವನ್ನು ತಗೊಂಡು ಬಂದ್ಲಲ್ಲ, ಆ ಸಾಹಸ ಏನು ಕಡಿಮೆ ಏನಲ್ಲ. ಅದೇ ಸಾಹಸ ಅನನ್ಯವಾಗಿ ರಕ್ತಗತವಾಗಿ ಬಂದಿದೆ ಆತ ಅಜ್ಜಿಯಿಂದ ಅಂತ ನಮಗೆ ಅನಿಸುತ್ತೆ, ಅಮ್ಮನಿಂದ. ಈಗ ನೆನೆಸ್ತಾರೆ ಇವರು GSS ತಮ್ಮ ಕವಿತೆಯಲ್ಲಿ, ಇದ್ದಕ್ಕಿದ್ದಂತೆಯೇ ನೀ ಹಾರಿ ಹೋದೆ, ಇದ್ದಕ್ಕಿಂತದೇ ನೀ ಹಾರಿ ಹೋದೆ, ಭುವಿಯ ಪಂಜರದಿಂದ ಬಿಡುಗಡೆ ಪಡೆದೆ, ನಾನೊಬ್ಬನೇ ಉಳಿದೆ, ಬಾಳ ಬಿರುಗಾಳಿಯಲ್ಲಿ ಎದೆಯ ನೊಡ್ಡಿ, ಕಳೆದ ಸಾಲಕ್ಕೆ ಇನ್ನೂ ತೀರದಿದೆ ಬಡ್ಡಿ, ನೀನು ಸತ್ತು ಹೋಗಿರುವೆ ಎಂಬುದನ್ನು ಕೇಳಿ ನಾನು ನಂಬಲೇ ಇಲ್ಲ, ನನ್ನೆಳವೆಯಲ್ಲಿ ನೀನೆಲ್ಲೋ ಹೋಗಿರುವೆ, ಮತ್ತೆ ಬಳಿಗೈತರುವೆ ಎಂಬ ನಂಬಿಕೆಯಲ್ಲಿ ಹಲವು ದಿನ ಕಾದೆ, ಕಡೆಗೆ ನಂಬಿದೆ ನಾನು, ನೀ ತೊರೆದು ಹೋದೆ. ತಾಯೊಲವು ಈ ಲೋಕದೊಳಗೆ, ಕಡಲಿಂಗೆ ಕಡಲಲ್ಲದುಂಟೇ ಹೋಲಿಕೆಗೆ, ಓ ಅಮೃತ ಪ್ರೇಮವೇ, ಓ ಮಾತೃರೂಪವೇ, ತೀರಲಾದದ ತೃಷೆಗೆ ಮರುಜನ್ಮ ಬೇಕು, ಮತ್ತೊಮ್ಮೆ ಶಿಶುವಾಗಿ ನಾನು ನಲಿಯಬೇಕು. ಸಾಮಗಾನವನ್ನು ಅವರ ಕವನ ಸಂಗ್ರಹದಲ್ಲಿ ಈ ಪದ್ಯ ಇದೆ. ಇನ್ನೊಂದು ಅವರ ಮತ್ತೊಂದು ಬಹಳ ಪ್ರಸಿದ್ಧವಾದಂಥ ಒಂದು ಕವಿತೆ ಏನಿದೆಯಲ್ಲ, ಎದೆ ತುಂಬಿ ಹಾಡಿದೆನು ಅಂತ, ಅದನ್ನು ಓದಿದಾಗ ಶಿವರುದ್ರಪ್ಪನವರು ಅವರು ಬರೆದಿದ್ದು ಅವರ ಗುರುಗಳಾದಂಥ ವೆಂಕಣ್ಣಯ್ಯನವರು ಅಂತ ಕಾಣುತ್ತೆ, ಶಾಮರಾಯರು ತಾಸು ಶಾಮರಾಯರು. ಅದು ಓದಿದಾಗಲೇ ನಾವು ಭಾಳ ಭಾವುಕರಾಗಿಬಿಡ್ತೀವಿ, ತುಂಬ ಭಾವುಕರಾಗಿಬಿಡ್ತೀವಿ. ನಮ್ಮ ಬಾಲ್ಯ ಜೀವನವನ್ನೇ ಕುರಿತು ಬರೆದರೋ ಅನಿಸ್ಬಿಟ್ಟಿದೆ. ಆ ಘಟನೆ ಏನು ಅಂತ ನಿಮಗೆ ಓದಿ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವುದೋ ಒಂದು ಘಟನೆ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡುತ್ತದೆ. ಅಂಥ ಒಂದು ಘಟನೆ ನಮ್ಮ ಜೀವನದಲ್ಲಿ ಘಟಿಸಿದ್ದು ಸುಮಾರು 10 ವರ್ಷದ ಬಾಲಕರಾಗಿದ್ದಾಗ ಹತ್ತಿರದ ಹಳ್ಳಿಗೆ ಗುರುಗಳೊಬ್ಬರು ದಯಮಾಡಿಸಿದ್ದರು. ಅವರ ಸಮ್ಮುಖದಲ್ಲಿ ನಡೆಯಲು ಏರ್ಪಾಡಾಗಿದ್ದ ಸಮಾರಂಭದಲ್ಲಿ ಪದ್ಧತಿಯ ಪ್ರಕಾರ ಆರಂಭದಲ್ಲಿ ಪ್ರಾರ್ಥನೆ, ಕಾರ್ಯಕರ್ತರ ಸೂಚನೆ ಮೇರೆಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂಬ ಬಸವಣ್ಣನವರ ವಚನವನ್ನು ರಾಗವಾಗಿ ನಾವು ಹಾಡಿದ್ವಿ. ಅದನ್ನು ಕೇಳಿದಂಥ ಗುರುಗಳು ಭಾಳ ಸಂತೋಷಪಟ್ಟು ಹತ್ತಿರ ಕರೆದು ಬೇಷ್ ಅಂತ ಮೈದಡಿವಿ, ಯಾರೇ ಹುಡುಗ ಅಂತ ಪಕ್ಕದಲ್ಲಿರೋರು ಕೇಳಿದರು. ಊರ ಹಿರಿಯರು ನಮ್ಮ ಪೂರ್ವಾಶ್ರಮದ ತಂದೆಯವರ ಪರಿಚಯ ಮಾಡಿಕೊಟ್ರು. ಅವರು ನಮಗೆ ಸಂಗೀತದಲ್ಲಿ ಅಭಿರುಚಿಯನ್ನು ಶ್ರೀ ಗುರುಗಳವರಿಗೆ ವಿವರಿಸಿದರು. ಸಮೀಪದಲ್ಲಿರುವ ಶಿವಮೊಗ್ಗೆಯ ಪೇಟೆಯಲ್ಲಿ ಒಬ್ಬ ಭಿಕ್ಷುಕ ತೆಂಗಿನ ಚಿಪ್ನಲ್ಲಿ ಮಾಡಿದಂಥ ತಂತಿ ವಾದ್ಯವನ್ನು ನೋಡಿ ಮನೆಗೆ ಹಿಂದಿರುಗಿದ ಮೇಲೆ ಅದೇ ರೀತಿ ನುಡಿಸಲು ಯತ್ನಿಸಿದ್ದನ್ನು ಕೇಳಿ
ಗುರುಗಳು ಮುಗುಳ್ನಕ್ರು, ನಮ್ಮ ಮಠದಲ್ಲಿ ಒಂದು ಒಳ್ಳೆಯ ಪಿಟೀಲು ಇದೆಯಪ್ಪ, ಅದನ್ನು ಕಳಿಸ್ಕೊಡ್ತೀವಿ, ಚೆನ್ನಾಗಿ ಕಲಿ ಅಂತ ಹೇಳಿ ಮಾರನೇ ದಿವಸವೇ ಆಗ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಮಧ್ಯೆ ಓಡಾಡ್ತಿದ್ದ ನೀಲಿ ಬಣ್ಣದ ಒಂದು ಗಜಾನ ಬಸ್ನಲ್ಲಿ ಕಳಿಸ್ಕೊಟ್ಟೇ ಬಿಟ್ಟರು. ನಮ್ಮ ಪರಮಾರಾಧ್ಯ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ಕಳಿಸ್ಕೊಟ್ಟ ಆ ಪಿಟೀಲಿನ ತಂತಿಗಳಲ್ಲಿ ಏನು ಮೂಡಿಯಿತೋ ಏನೋ, ನಮ್ಮನ್ನು ಅವರ ಪಾದಕ್ಕೆ ಆ ತಂತಿಗಳು ಹತ್ತಿರ ಎಳೆದುಕೊಂಡು ಬಂದವು. ಅವರ ಕರಕಮಲ ಸಂಜಾತರನ್ನಾಗಿ ಮಾಡಿದೆವು. ಬಾಲ್ಯದ ಈ ಘಟನೆ ನಮಗೆ ನೆನಪಾಗಿದ್ದು ಶಿವರುದ್ರಪ್ಪನವರ ಈ ಕವಿತೆ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮುಂದೆ ಮನ ತುಂಬಿ ಕೇಳಿದಿರಿ ಅಲ್ಲಿ ನೀವು, ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆರೆಗೆ, ಅದುವೇ ಬಿರುದು ಸನ್ಮಾನ. ಈ ಕಾವ್ಯ ಏನು ಕವಿತೆ ಏನಿದೆ ಎಲ್ಲರೂ ನೀವು ಕೇಳಿದ್ದೀರಿ. ನಾವು ಇದಕ್ಕೊಂದು ಬೇರೆ ಅರ್ಥ ನಾವು ಕಂಡುಕೊಂಡಿದ್ದೀವಿ. ಅವರನ್ನು ಸನ್ಮಾನ ಮಾಡೋ ಸಂದರ್ಭದಲ್ಲಿ ಅವರ ಒಂದು ಕವಿತೆಯ ಕಾವ್ಯಾಂತರಂಗ ಅಂತ ಒಂದು ಗ್ರಂಥವನ್ನು ವೆಂಕಟೇಶ್ ಮೂರ್ತಿ ಅವರನ್ನೇ ಸಂಗ್ರಹ ಮಾಡಿ ನಮ್ಮ ಅಪೇಕ್ಷೆಗೆ ಮಾಡಿಕೊಟ್ರು. ಈ ಕವಿತೆಗೆ ಇನ್ನೊಂದು ಅರ್ಥ ಇದೆ ಅಂತ ನಮ್ಮ ಅನಿಸಿಕೆ. ಪ್ರಸಿದ್ಧ ಸಾಹಿತಿಗಳು ನಿಮ್ಮ ಮುಂದೆ ಅದು ಮಂಡ್ಸಕ್ಕೆ ಬಯಸೋದು ಅಂತಂದು ಹೇಳಿದರೆ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನ ತುಂಬಿ ಕೇಳಿದಿರಿ, ಮನವಿಟ್ಟು ಕೇಳಿದಿರಿ ಅಂದು ನೀವು. ಅದು ಸರಿ. ನೀವು ಮದುವೆ ನಿಮ್ಮದಲ್ಲಿ ವಿವಾಹಿತರಿದ್ದೀರಿ ಭಾಳ ಜನ, ಮದುವೆ ಸಂದರ್ಭದಲ್ಲಿ ಎಲ್ಲದೂ ಇದೆ. ಅದ್ರ ಮುಂದಿನ ಸಾಲಿದೆ ಅಲ್ಲ, ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳಿದಿರಿ ಸಾಕೆನಗೆ, ಇದು ಸಾಧ್ಯ ನಿಮ್ಮಿಂದ ಅಂತ ಒಂದು ಪ್ರಶ್ನೆ. ಅರ್ಥವಾಯ್ತು ನಿಮಗೆ? ಮದುವೆಗೆ ಮುಂಚೆ ಇದ್ದಂಥ ಪ್ರೀತಿ, ಆಕರ್ಷಣೆ, 4-6 ಮಕ್ಕಳು ಆದಮೇಲೂ ಸಹ ಇವತ್ತು ಹಾಡಿದಾಗಲೂ ನಿಮ್ಮ ಯಜಮಾನರು ಕುಳಿತು ಕೇಳಿದರೆ ನಿಮ್ಮ ಸಂಸಾರ ಭಾಳ ಸಾರ್ಥಕ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಆ ಅರ್ಥ ಇಲ್ಲಿ ನಿಗೂಢ ಇದೆ ಅಂತ ನಮ್ಮ ಅನಿಸಿಕೆ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳಿವಿರಿ, ಅದುವೇ ನನ್ನ ಸನ್ಮಾನ ಅಂದರೆ ಅದು ಸಾರ್ಥಕ ಸಂಸಾರ ಅಂತ ಹೇಳಿ. ಅನನ್ಯ ಭಾಳ ಅದ್ಭುತವಾದಂಥ ಸಾಧನೆ ಮಾಡಿದ್ದಾಳೆ. ದಿ ಫಸ್ಟ್ ಏಷ್ಯನ್ ವುಮನ್ ಟು ಅಕಾಂಪ್ಲಿಷ್ ದಿಸ್ ಗ್ರೇಟ್ ಅಡ್ವೆಂಚರ್. ಇಲ್ಲಿ ಸನ್ಮಾನ ಮಾಡಬೇಕು ಅನ್ನೋದು ನಮಗೆ ಇಂಗ್ಲೆಂಡಲ್ಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ತರಳುಬಾಳು ಹುಣ್ಣಿಮೆಯಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಲಕ್ಷಾಂತರ ಜನ ಇದ್ದ ಎದುರಲ್ಲಿ ಮಾಡಬೇಕು ಅಂತ ಇತ್ತು. ಇಲ್ಲಿ ಕೆಲವರು ನೀವು ಕಾವ್ಯಾಸಕ್ತರು ಇಲ್ಲಿ ಬಂದಿದ್ದೀರಿ, ನಮಗೆ ತುಂಬ ಸಂತೋಷ. ಇದನ್ನು ಆಕೆಯ ಸಾಧನೆಯನ್ನು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಯಾಕಿನ್ನೂ ಗುರುತಿಸಿಲ್ಲ ಅಂತ ಹೇಳಿ ನಮಗೆ ಯೋಚನೆ ಮಾಡಿದರೆ ನಮಗೆ ಭಾಳ ವಿಷಾದ ಅನಿಸುತ್ತೆ. ಎಂಥ ಅದ್ಭುತ ಸಾಧನೆ ಮಾಡಿದ್ದಾಳೆ. ನಮ್ಮ ಸಮುದಾಯ ಬರೀ ಕರ್ನಾಟಕ ಸಮುದಾಯ ಅಷ್ಟೇ ಅಲ್ಲ, ಇಡೀ ಭಾರತ ಸಮುದಾಯ ಹೆಮ್ಮೆ ಪಡಬೇಕಾದಂಥ ಯುವತಿ ಅನನ್ಯ. ಇದನ್ನು ಕೇಂದ್ರ ಸರ್ಕಾರ ಗಮನಿಸಿ ಅನೇಕ ಆಟಗಾರರಿಗೆ ಏನೇನೋ ಪ್ರಶಸ್ತಿ ಕೊಡ್ತೀರಿ. ಅನನ್ಯ ಹಳೆಗೆ ನಮ್ಮ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರದಿಂದ ಏನಾದರೂ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಬೇಕು ಅನ್ನೋ ಒಂದು ಆಶಯ ನಮ್ಮದು. ಎಷ್ಟು ಅದ್ಭುತ ಸಾಧನೆ ಮಾಡಿದ್ದಾಳೆ. ತಂದೆ ತಾಯಿಗಳಾಗಿ ಒಬ್ಬಳೇ ಮಗಳು. ನೀವು ಹೇಳಿ, ಇಲ್ಲಿ ಕುಳಿತಿರು ಪ್ರಾಮಾಣಿಕವೇ ಹೇಳಿ, ಸಾಧ್ಯನ ನೀವು ಬೆಂಗಳೂರಿಂದ ಅಲ್ಲಿ ನಿಮ್ಮ ಹುಟ್ಟದೂರಿಗೆ ಬಸ್ನ ಕಳ್ಸೋಕ್ಕೆ ಹೆದರ್ತೀರಿ ನೀವು. ಅಂಥದ್ದು ಸಮುದ್ರದಲ್ಲಿ 3000 ಮೈಲಿ ದೂರ ಆಕೆ ಪ್ರಯಾಣ ಮಾಡ್ತಾಳೆ ಏಕಾಂಗಿಗೆ ಅಂದರೆ ಎಷ್ಟು ಧೈರ್ಯ ಮಾಡಿದ್ದಾರೆ ಅವ್ರ ತಂದೆ ತಾಯಿಗಳು. ಆ ಧೈರ್ಯನೇ ಮಗಳಿಗೂ ಬಂದಿದೆ. ಅಮ್ಮನ ಧೈರ್ಯನೂ ಮಗಳಿಗೆ ಬಂದಿದೆ, ಮೊಮ್ಮಗಳಿಗೆ ಬಂದಿದೆ. ಅದ್ಭುತವಾದಂಥ ಸಾಧನೆಯನ್ನು ಕುಮಾರಿ ಅನನ್ಯ ಮಾಡಿದ್ದಾಳೆ. ನಿಜವಾಗಿಯೂ ಇಡೀ ಏಷ್ಯಾದಲ್ಲಿ ಪ್ರಥಮ ಮಹಿಳೆ, ಇಡೀ ಏಷ್ಯಾದಲ್ಲಿ. ಇನ್ನು ಯುರೋಪ್ ಅಮೇರಿಕದಲ್ಲಿ ಪ್ರಾಯಶಃ ಏಕಾಂಗಿಯಾಗಿ ಮಾಡಿದಿರ್ತಕ್ಕಂಥ ಮತ್ತೊಬ್ಬ ಮಹಿಳೆ ಇಲ್ಲ ಅಂತ ಕಾಣಿಸುತ್ತೆ. ಇದ್ದಾರೆ ಒಬ್ಬೊಬ್ಬರೇ ಮಾಡಿದಾರ. ಆಫ್ರಿಕಾದ ಮೂಲದವರು ಯಾರು ಮಾಡಿಲ್ಲ, ಮಾಡಿದ್ದಾರೆ. ಒಟ್ಟಿಗೆ ಮಾಡಿದ್ದಾರೆ, ಟೀಮ್ನಲ್ಲಿ ಮಾಡಿದ್ದಾರೆ. ಒಬ್ಬರೇ ಮಾಡಿಲ್ಲ ಅಲ್ವಾ? ಅಲ್ಲಲ್ಲ, ಯುರೋಪಿಯನ್ ಮಹಿಳೆಯರು ಒಬ್ಬರೇ ಮಾಡಿದಾರಾ? ಓಕೆ. ಏಷ್ಯನ್ ಆಫ್ರಿಕನ್ ಮಹಿಳೆಯರು ಯಾರು ಇದುವರೆಗೂ ಮಾಡಿಲ್ಲ, ಬಟ್ ಟೀಮಲ್ಲಿ ಮಾಡಿದ್ದಾರೆ, ಒಬ್ಬರೇ ಯಾರು ಮಾಡಿಲ್ಲ. ನಮ್ಮ ದೇಶದ ಬಗ್ಗೆ ಒಂದು ಕೀಳರಿಮೆ ಇದೆ ಅಲ್ಲಿ ಯುರೋಪ್ನಲ್ಲಿ.
ಇದು ಭಾಳ ಹಿಂದೆ ನಾವು ಓದ್ತಾ ಇದ್ದಾಗ ವಿಯೆನ್ನಾದಲ್ಲಿ ಅಲ್ಲೊಂದು ಸ್ಪೀಗಲ್ ಅಂತ ಒಂದು ಜರ್ಮನ್ ಇದು ಬರ್ತಾಯಿತ್ತು, ಏನು ವೀಕ್ಲಿ ವಾರಪತ್ರಿಕೆ 1977ರಲ್ಲಿ. ಈಗಲೂ ಆ ಪುಸ್ತಕ ಇಟ್ಕೊಂಡಿದ್ದಾನೆ, ವೀಕ್ಲಿ ಮ್ಯಾಗ್ಝೈನ್. ಇಂಡಿಯಾ ದೇಶ ಯಾಕೆ ಬಡವರು ಅಂದರೆ ಇವರು ಇಲಿಗಳಿಗೆ ತಿನ್ನೋಕೆ ಹಾಕ್ತಾರೆ ಅದಕ್ಕೆ ಅಂತ. ಯಾವನು ಅಲ್ಲಿ ಬಂದನೋ ಉತ್ತರ ಭಾರತದಲ್ಲಿ ಇದರಲ್ಲಿ ಯಾವುದದು ರಾಜಸ್ಥಾನ ಎಲ್ಲೋ ದೇವಸ್ಥಾನ, ಒಂದು ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಇಲಿಗಳು ಭಾಳ ಇದ್ದಾವೆ. ಇಲಿಗಳಿಗೆಲ್ಲ ತಿನ್ನೋಕೆ ಹಾಕ್ತಾರೆ ಅಲ್ಲಿ, ತಿಳಿತೆ. ಅದನ್ನು ಫೋಟೋ ತಗೊಂಡು ಭಾರತ ಯಾಕೆ ಬಡ ದೇಶ ಅಂತ ಹೇಳಿದರೆ ಇವರು ಇಲಿಗಳಿಗೆ ತಿನ್ನೋಕೆ ಹಾಕ್ತಾರೆ ಅದಕ್ಕೆ ಅಂತ, ತಿಳಿತೆ. ಹೀಗೆಲ್ಲ ಬಹಳ ನಮ್ಮ ದೇಶವನ್ನು ತುಂಬ ಅವಹೇಳನಕಾರಿಯಾಗಿ ಲೇಖನಗಳು ಬರ್ತಾ ಇದ್ವು. ಈಗ ಮೊದಲು ನಾವು ಓದುವಾಗ ಬೆಂಗಳೂರು ಎಲ್ಲಿದೆ ಅಂತಂದರೆ 77ರಲ್ಲಿ ನಾವು ಹೇಳಬೇಕಾಗಿದ್ದು ಮದ್ರಾಸ್ ಸಮೀಪದಲ್ಲಿದೆ, ಮುಂಬೈ ಸಮೀಪದಲ್ಲಿದೆ ಅಂತ ಹೇಳಬೇಕಾಗಿತ್ತು. ಆದರೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಂಥ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ, ಇಡೀ ಪ್ರಪಂಚದಲ್ಲಿ ಬ್ಯಾಂಗ್ಳೂರ್ ಈಸ್ ದಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಹೌದಲ್ರಿ? ಸೊ ಹೀಗಾಗಿ ಬೆಂಗಳೂರನ್ನು ವಿಶ್ವದ ಭೂಪಟದಲ್ಲಿ ಗುರುತಿಸುವಂತೆ ಮಾಡೋದಂಥವರು ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್, ಕರ್ನಾಟಕದ ಸಾಫ್ಟ್ವೇರ್ ಇಂಜಿನಿಯರ್. ಹೀಗಾಗಿ ಇಲ್ಲಿ ಯಾರಾದರೂ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರೆ ಅವ್ರನ್ನೂ ನಾವು ಅಭಿನಂದಿಸ್ಲಿಕ್ಕೆ ಬಯಸ್ತೀವಿ. ಈಗ ಭಾಳ ಹೊತ್ತಾಯಿತು, 2:15 ಆಯಿತು. ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ಆಮೇಲೆ ಮತ್ತೆ ಅನನ್ಯಳನ್ನು ನೀವು ಖಾಸಗಿಯಾಗಿ ಭೇಟಿ ಮಾಡಿ ಕೇಳ್ಬೋದು. ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಈ ತರಳಬಾಳು ಕೇಂದ್ರದಲ್ಲಿ ಮಾಡಬೇಕು ಅನ್ನುವ ನಮ್ಮ ಹಂಬಲ ಭಾಳ ವರ್ಷಗಳಿಂದಲೂ ಇತ್ತು. ಅದು ಇದುವರೆಗೂ ಅಷ್ಟಾಗಿ ಈಡೇರಲಿಲ್ಲ. ಈಗ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಚಂದ್ರಪ್ಪನವರು, ಕಾರ್ಯದರ್ಶಿ ವಿಶ್ವನಾಥ್ ಮತ್ತು ಕರಬಸಪ್ಪನವರು ಮತ್ತು ನಮ್ಮ ಗಂಗಣ್ಣ ಇವರೆಲ್ಲ ಸೇರಿ ನಮ್ಮ ಈ ಆಶೋತ್ತರವನ್ನು ಹೇಗೆ ತ್ವರೆಯ ಹಂಬಲ ಅಂತ ಹೇಳ್ತಾರೋ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಕನಿಷ್ಠ ತಿಂಗಳಿಗೆ ಒಂದಾದರೂ ಸಹ ಏರ್ಪಡಿಸಬೇಕು ಅನ್ನೋ ಅಪ್ಪಟ ಹಂಬಲ ನಮ್ಮದು. ಅದನ್ನು ಈಡೇರಿಸಿದ್ದಕ್ಕಾಗಿ ನಮಗೆ ಭಾಳ ಸಂತೋಷವಾಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಇಲ್ಲಿ ಇದು ಮುಕ್ತಾಯವಾಗ ಇದೇನು ರಿನೋವೇಷನ್ ಆಗ್ತಾಯಿದೆ, ಇದು ಪೂರ್ಣಗೊಂಡ ಮೇಲೆ ಖಂಡಿತವಾಗಿಯೂ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನೀವು ಸಹ ಬದುಕಿನಲ್ಲಿ ಒಂದು ಬೇಸತ್ತಿರ್ತೀರಿ. ಒಂದು ಕೊನೆಯದಾಗಿ ನಮಗೆ ನೆನಪಾಗೋದೇನು ಅಂದರೆ ಬಸವಣ್ಣವ್ರ ವಚನ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರದ ಮಹಾಶರದಿಯ ದಾಂಟಿಸೋ ಕಾಲಾಂತಕನೇ ಕೂಡಲ ಸಂಗಮ ದೇವ ಅಂತಾರೆ. ಹಾಗೆ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದೆ ಈ ಥರ ನಿರಂತರವಾಗಿ ನಡೆದು ನಿಮ್ಮ ಸಾಂಸಾರಿಕ ಜಂಜಾಟವನ್ನು ಎರಡು ಮೂರು ಗಂಟೆಗಳ ಕಾಲ ನಿವಾರಿಸಿ ಮತ್ತೆ ನಿಮಗೊಂದು ಹೊಸ ಚೈತನ್ಯ ಬರೋ ಹಾಗೆ ಸಂಸಾರದ ನೌಕೆಯಲ್ಲಿ ಮತ್ತೆ ಮುಂದೆ ಯಶಸ್ವಿಯಾಗಿ ನಡೆಸುವಂತೆ ಆಗಲಿ ಅಂತ ಹೇಳ್ತಾ, ಕುಮಾರ ಅನನ್ಯ ಮತ್ತು ಅವರ ತಂದೆ ತಾಯಿ ಶಿವಪ್ರಸಾದ್ ಮತ್ತು ಪೂರ್ಣಿಮಾರವರು ನಾವಲ್ಲಿ ಅವ್ರ ಮನೆಗೆ ಹೋದಾಗ ಎಷ್ಟು ಚೆನ್ನಾಗಿ ಅವರು ನಮಗೆ ಆತಿಥ್ಯ ಮಾಡಿದರು ಅಂತಂದರೆ ಭಾಳ ಅಪರೂಪ. ಅವರು ಮಾಡಿದಂಥ ಏನು ವಿಶೇಷವಾಗಿ ಮಾಡಿದರು ನಮಗಾಗಿ. ಅದು ಇನ್ನೂ ರುಚಿ ನಮ್ಮ ನಾಲಿಗೆಯಲ್ಲಿ ಇದೆಯಮ್ಮ ನೀನು ಮಾಡಿದ್ದು. ಬರೀ ಡಾಕ್ಟ್ರ್ ಅಷ್ಟೇ ಅಲ್ಲ, ಒಳ್ಳೆಯ ಗೃಹಿಣಿ, ಒಳ್ಳೆಯ ಇದರಲ್ಲಿ ಅಡುಗೆ ಮಾಡೋದ್ರಲ್ಲಿ ನಿಶ್ಚಯ ಬಿಡು ಅಂತ ಅವ್ರ ತಂದೆ ತಾಯಿ ಕಲಿಸ್ಕೊಟ್ರು ಏನೋ ಗೊತ್ತಿಲ್ಲ ನಮಗೆ. ಭಾಳ ರುಚಿ ಅತ್ತೆ ಕಲಿಸಿದ್ದು. ತುಂಬ ಸಂತೋಷ. ಇಂತಹ ಸಂದರ್ಭಗಳು ಹೆಚ್ಚು ಮುಂದೆ ಇಲ್ಲಿ ಈ ಸಭಾಂಗಣದಲ್ಲಿ ನಡೀಲಿ ಅಂತ ಹಾರೈಸಿ ಪ್ರೊಫೆಸರ್ ರವರು ಲಕ್ಷ್ಮಣರಾವ್ ಲಕ್ಷ್ಮಣರಾವ್ರವರು ಎಷ್ಟು ಚೆನ್ನಾಗಿ ಮಾತನಾಡಿದರು ಅಂದರೆ ಎಲ್ಲ ಒಂದು ರೀತಿ ಇದೊಂದು ಕಾವ್ಯ, ಇದು ಒಂದು ರೀತಿಯ ಕುಟುಂಬ ಇದು. ಇಲ್ಲಿ ನೋಡಿ ನಾವು ಯಾವ ರಾಜಕೀಯ ದುರಂಡರೂ ಕರೆಸಿಲ್ಲ ಇಲ್ಲಿ. ಅಪ್ಪಟ ಸಾಂಸ್ಕೃತಿಕ ಕಾರ್ಯಕ್ರಮ ಇದು. ಇಂತಹ ಕಾರ್ಯಕ್ರಮ ರಾಜಕಾರಣಿಗಳು ಬಂದರೆ ಅದು ಬೇರೆ ಥರ ಆಗಿಬಿಡುತ್ತೆ. ಹೀಗಾಗಿ ನಾವು ಬರೀ ಸಾಹಿತಿಗಳು. ಇಲ್ಲಿ ಶಿವರುದ್ರಪ್ಪನವರು ಅವರ ತಾತ ಮೇಲಿನ ಮಹಡಿಯಲ್ಲಿ ಅನೇಕ ಬಾರಿ ನಮ್ಮ ಕಾವ್ಯ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಪ್ರತಿ ಸರಿ ಬಂದಾಗಲೆಲ್ಲ ಬಹಳ ಪ್ರಿಯವಾದ ಅವರ ಕವಿತೆ, ಹಣತೆ ಹಚ್ಚುತ್ತೇನೆ ನಾನು ಜಗದ ಕತ್ತಲೆಯನ್ನು ಬೆಳೆದೋಡಿಸ್ತೀನಿ ಅಂತಲ್ಲ, ಇರುವಷ್ಟು ಕಾಲ ನಿನ್ನ ಮುಖ ನಾನು
ನೀನು ನೋಡಲೆಂದು ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆನೂ ಒಂದು ಲೇಖನ ಬರೆದಿದ್ದೀವಿ. ಅಲ್ಲಿಂದ ಪ್ರಾರಂಭವಾಗುತ್ತೆ. ಏನು ಅವರ ಕವಿತೆಗಳಲ್ಲಿ ಭಾಳಷ್ಟು ಆಧ್ಯಾತ್ಮಿಕ ವಿಚಾರಗಳಿವೆ. ಸೊ ತುಂಬ ಇದೆ. ಕಾಣಬಲ್ಲನೆ ಅದರಲ್ಲೂ ಆಧ್ಯಾತ್ಮಿಕತೆ ಇದೆ. ಅನೇಕ ಅವರ ಬರಹಗಳು ಆಧ್ಯಾತ್ಮಿಕದಿಂದ ಅದರಲ್ಲಿ ಸಾರ ಅಡಗಿದೆ. ಇಷ್ಟು ಮಾತು ಹೇಳಿ ನೀವೆಲ್ಲ ಈಗ ದಾಸೋಹ ಏರ್ಪಡಿಸಿದೆ, ಅದರಲ್ಲಿ ದಾಸೋಹ ಮಾಡಿಕೊಂಡು ಮುಂದೆ ಸಾಗಿರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಎದೆ ತುಂಬಿ ಹಾಡಿದೇನು ಅಂದು ನಾನು, ಎದೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೇನು ಅಂದು ನಾನು.